ಮಾಡಿದ್ದೀರಾ. ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಶಿಕ್ಷಕರ ಉದ್ದೇಶ ಒಂದೇನೆ. ಎಲ್ಲ ಏನು ಸಮಾಜ ಸೇವೆಗಾಗಿ ಮಾಡ್ತಾ ಇರ್ತಕ್ಕಂಥ ಅನೇಕ ಸಂಸ್ಥೆಗಳು ಸಂಘಟಿತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಗೊತ್ತಿದೆ, ನಾವೆಲ್ಲರೂ ಒಂದ್ ಕಡೆ ಹೋಗ್ಬಿಟ್ಟು ನಮ್ಮ ಕೆಲ್ಸಕ್ಕಾಗಿ ಒಂದಷ್ಟು ಹಣ ಬೇಕಾಗಿದೆ ಅಂತ ಎಲ್ಲ ವರಿಷ್ಠರ ಜೊತೆ ಇರ್ಬೋದು, ಒಂದು ವರ್ಗದ ಜೊತೆ ನಾವು ಚರ್ಚೆ ಮಾಡಿ ಆ ಹಣವನ್ನು ನಾವು ಸಂಗ್ರಹಿಸಬೇಕಾಗಿದೆ. ನಂತರ ಒಂದು ಯೋಜನೆ ಮಾಡಬೇಕಾಗಿದೆ. ಮತ್ತೆ ನಮ್ದೇ ಆದಂತ ಸ್ಟಾಫ್ ತಗೊಂಡು ಒಂದು ವ್ಯವಹಾರ ತರ ನಮ್ಮ ಒಂದು ಏನು ಸಂಸ್ಥೆಯನ್ನು ಕೂಡ ನಡೆಸಬೇಕಾಗಿದೆ. ಅಂತ್ಯದಲ್ಲಿ ನಮ್ಮ ಉದ್ದೇಶ ಏನಿದೆ ಆ ಸಮಾಜ ಸೇವೆ, ಅದಕ್ಕೆ ಒಂದ್ ಸ್ವಲ್ಪ ಸಮಯ ಅಂತ್ಯದಲ್ಲಿ ಸಿಗುತ್ತೆ ಅಷ್ಟೇ. ಸೊ ಅದಕ್ಕಾಗಿ ನಿಜಕ್ಕೂ ಇದು ಒಂದು ಬಹಳ ದೊಡ್ಡ ಮಹತ್ವದಂತ ಕೆಲಸ. ಆದ್ರೆ ನಾವು ಎಲ್ಲರೂ ಸಂಘಟಿತ ರೀತಿಯಲ್ಲಿ ಇದು ಮಾಡದೇ ಇದ್ರೆ ನಮ್ಮ ಉದ್ದೇಶ ಎಲ್ಲೋ ಒಂದ್ ಕಡೆ ಅದು ಪೂರ್ಣಗೊಳಿಸೋದು ಬಹಳ ಕಷ್ಟ. ಯಾಕಂದ್ರೆ ನಮ್ಮ ಅಂತ್ಯದಲ್ಲಿ ನಮ್ಗೆಲ್ಲರಿಗೂ ಏನು ಬೇಕು, ಒಂದು ಉತ್ತಮವಾದಂತಹ ಒಂದು ಭವಿಷ್ಯವನ್ನು ರೂಪಿಸ್ಬೇಕಾಗಿದೆ ನಮ್ಮ ಮಕ್ಕಳಿಗೆ ಅಂತ. ಅದಕ್ಕಾಗಿ ನಾವು ನಮ್ಮ ಒಂದು ಏನು ಕೆಲಸದಲ್ಲೇ ನಾವು ತೊಡಗಿಸಿದ್ರೆ, ಬೇರೆಯವ್ರು ಏನ್ ಮಾಡ್ತಾ ಇದಾರೋ ಇಲ್ವೋ ಅಂತ ಗೊತ್ತಿಲ್ಲದೇನೆ ನಾವು ಮುಂದುವರಿತಾ ಇದ್ರೆ ಅದು ಬಹಳನೇ ಕಷ್ಟ ಆಗುತ್ತೆ ನಮ್ಮ ಒಂದು ಭವಿಷ್ಯವನ್ನು ಸಾಧಿಸ್ಲಿಕ್ಕೆ. ಸೊ ಅದಕ್ಕಾಗಿ ಶಿಕ್ಷಕರ ಏನು ಮಾಡ್ತಾ ಇದ್ರೆ ಬಹಳ ಒಂದು ಶ್ಲಾಘನೀಯ ಉಪಕ್ರಮ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಕೂಡ ಜೊತೆ ಕರೆದು ಕೂರಿಸಿ ನಾವೆಲ್ಲರೂ ಕೂಡ ಒಂದೇ ಉದ್ದೇಶ ಇದೆ, ನಮ್ಮ ಮಕ್ಕಳಿಗಾಗಿ ಒಂದು ಒಂದು ಉಜ್ವಲವಾದಂತಹ ಭವಿಷ್ಯವನ್ನು ರೂಪಿಸ್ಬೇಕಾಗಿದೆ. ಅದಕ್ಕಾಗಿ ನಾವು ನಮ್ಮ ಕೆಲಸ ಜೊತೆಗೆ ಬೇರೆಯವರು ಏನ್ ಮಾಡ್ತಾ ಇದಾರೆ ಅಂತ ಒಂದು ಕಾಳಜಿ ಇಟ್ಕೊಂಡು ಮಾಡಿದ್ರೆ ನಾವು ಬಹುಶಃ ಯಶಸ್ವಿ ಆಗ್ತೀವಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಮ್ಗೆ ಕೈ ಜೋಡಿಸುವಂಥದ್ದು ನಿಜಕ್ಕೂ ಸಂತೋಷದ ವಿಚಾರ. ಯಾಕಂದ್ರೆ ನಿಮ್ಗಾಗ್ಲೇ ಗೊತ್ತಿದೆ, ಮೈಸೂರು ಇರ್ಬೋದು, ಇಡೀ ಕರ್ನಾಟಕ ಇರ್ಬೋದು, ಇಡೀ ಭಾರತದಲ್ಲಿ ಇರ್ಬೋದು, ಬಿಸ್ನೆಸ್ ಕ್ಷೇತ್ರದಲ್ಲಿ ಬಿಸ್ನೆಸ್ ಮಾಡಿ ಏನ್ ಸಮಸ್ಯೆ ಇಲ್ಲ. ಆದ್ರೆ NGOಗಳು ನಾವೇನ್ ಬಿಸ್ನೆಸ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ವ್ಯವಹಾರ ತರ ನಾವು ನಮ್ಮ ನಡವಳಿಕೆ ಇರೋ ಅವಶ್ಯಕತೆ ಇಲ್ಲ. ನಾವು ಕಾಂಪಿಟೇಟರ್ಸ್ ಅಲ್ಲ, ನಾವು ಎಲ್ಲರೂ ಜೊತೆಗೆ ಕೈ ಜೋಡಿಸ್ಕೊಂಡು ಸಂಘಟಿತ ರೀತಿಯಲ್ಲಿ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥ ಗುರಿ ಇದೆ ನಮ್ಮೆಲ್ಲರಲ್ಲೂ. ಆದ್ರೆ ಇಲ್ಲೂ ಕೂಡ ನಾವು ವ್ಯವಹಾರಗಳ ತರ ಒಂದು ಪಂದ್ಯಾವಳಿಯಲ್ಲಿ ಅಥವಾ ಒಂದು ಪಂದ್ಯಾಟ ಮಾಡಿದ್ರೆ ಅದು ಬಹಳನೇ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಒಂದು ಸಂಘಟಿತ ರೀತಿ, ಒಂದು ಚೌಕಟ್ಟನ್ನು ಕೊಟ್ಟು ಎಲ್ಲ ಸಂಘಟನೆಗಳು, ಎಲ್ಲ ಒಂದು ಒಳ್ಳೆ ಸಮಾಜ ಸೇವೆಗಾಗಿ ನಿಂತಿರುವಂತದ್ದು ಎಲ್ಲ NGOಗಳು ಒಳ್ಳೆ ಕೆಲಸ ಮಾಡುವಂತದ್ದು ಉದ್ದೇಶದಿಂದ ಇವತ್ತು ನಾವು ಮುಂದುವರಿಬೇಕಾಗಿದೆ. ನಮ್ಮ ಮೈಸೂರು ಕೊಡಗು ಕ್ಷೇತ್ರ ಬಹಳ ಅನನ್ಯವಾದಂತಹ ಒಂದು ಕ್ಷೇತ್ರ ಒಂದು ರೀತಿ. ಯಾಕಂದ್ರೆ ಒಂದ್ ಕಡೆ ಹೌದು 2 ಜಿಲ್ಲೆನೂ ಕೂಡ ಸೇರಿಸಿದ್ದಾರೆ. ಅದಕ್ಕೆ ಮೈಸೂರು ನಗರ ಇದೆ, ಒಂದು ಪಾರಂಪರಿಕ ನಗರ, ಬಹಳ ಇತಿಹಾಸ ಇರ್ತಕ್ಕಂಥ ನಗರ. ಇಲ್ಲಿ ಒಂದು ಬಹಳ ಸಾಂಸ್ಕೃತಿಕ ಒಂದು ವರ್ಗ ಇದೆ, ಅವರು ಅತ್ಯಂತ ಒಂದು ಐತಿಹಾಸಿಕ ಪಾರಂಪರೆಯನ್ನು ರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ನಮ್ಮ ಮೈಸೂರು ಗ್ರಾಮಾಂತರ ಇದೆ, ಅಲ್ಲೇ ಆದಂತ ಒಂದು ಹಲವಾರು ಸಂಕಷ್ಟಗಳಿದೆ ಅಲ್ಲಿ ಜನರ ಜೊತೆಗೆ. ಆದ್ರೂ ಸಹ ಒಂದು ಪಾರಂಪರೆಯನ್ನು ಕೂಡ ಅಲ್ಲೂ ಕೂಡ ಇದೆ. ಜೊತೆಗೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ವ್ಯಾಪ್ತಿಯಲ್ಲಿ ಬರುವಂತದ್ದು ಬಹಳ ತಂಬಾಕು ಬೆಳೆಯುವಂತದ್ದು ಒಂದು ಕ್ಷೇತ್ರ. ಸೊ ಅದೇ ಒಂದು ಕೆಲಸದಲ್ಲಿ ಸದಾ ಅವರು ತೊಡಗಿಸಿ ಮುಂದುವರಿತಾ ಇರೋದ್ರಿಂದ ಅವ್ರಿಗೆ ಬಹಳ ಸಂಕಷ್ಟಗಳಿದಾವೆ. ಪ್ರತಿ ವರ್ಷನೂ ನಾವು ನೋಡ್ತಾ ಇರ್ತೀವಿ, ಆ ತಂಬಾಕುಯಿಂದಾನೇ ಅದೇ ಒಂದು ಹೋರಾಟ ನಡೀತಾ ಇರುತ್ತೆ, ಅದರದೇ ಆದಂತಹ ಒಂದು ಸಮಸ್ಯೆ ಇರುತ್ತೆ. ಮತ್ತು ಅದು ನಿಜಕ್ಕೂ ಒಂದು ಹಾನಿಕಾರಕ ಬೆಲೆ ಆಗಿರೋದ್ರಿಂದ ಅದರಲ್ಲಿ ನಿಜಕ್ಕೂ ಏನು ಭವಿಷ್ಯ ಇಲ್ಲ. ಆದ್ರೂ ಸಹ ಅದರಲ್ಲಿ ರೇಟ್ ಸಿಗತ್ತೆ ಅಂತ ಅದೇ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಇದರಿಂದ ಪರಿವರ್ತನೆ ಮಾಡ್ಬೇಕಂದ್ರೆ ಏನು, ಬರೀ ವಿದ್ಯಾಭ್ಯಾಸದಿಂದಾನೇ ಅದಾಗುತ್ತೆ. ಬೇರೆ ಅವಕಾಶಗಳನ್ನ ನಾವು ಸೃಷ್ಟಿ ಮಾಡ್ಬೇಕಾಗಿದೆ, ಕೌಶಲ್ಯ ಅಭಿವೃದ್ಧಿ ಮಾಡಿ, ಇಲ್ಲ ಬೇರೆ ರೀತಿ ನಿಮ್ಮ ಜೀವನವನ್ನು ನೀವು ಮುಂದುವರಿಬಹುದು, ಬೇರೆ ಬದುಕಿದೆ ಅಂತ ಒಂದು ಅವಕಾಶವನ್ನು ತೋರಿಸ್ಕೊಡ್ಬೇಕಾಗಿದೆ. ಸೊ ಅದು ಯಾಕಂದ್ರೆ ಅದಕ್ಕೂ ಕೂಡ ಒಂದು ಮಿತಿ ಇದೆ, ಇಷ್ಟೇ ಬೆಲೆಯನ್ನು ನಾವು ಬೆಳಿಬೇಕಾಗಿದೆ. ಸೊ ಅದಕ್ಕೂ ಕೂಡ ನಾವು ಪರಿವರ್ತನೆ ತರಬೇಕು. ಮತ್ತೆ ಕೊಡಗು ಎಲ್ಲಕ್ಕಿಂತ ಒಂದು ಅನನ್ಯವಾದಂತಹ ಕ್ಷೇತ್ರ. ಯಾವತ್ತೂ ಸಹ ಬೇರೆಯವ್ರು ಹೋಗಿ ಅಲ್ಲಿ ಆಳುವಂತದ್ದು ಕೆಲಸ ಆಗಿಲ್ಲ. ಅವ್ರದೇ ಆದಂತಹ ಒಂದ್ ರೀತಿ ಸ್ವಾಯತ್ತತೆ ಯಾವಾಗ್ಲೂ ಇತ್ತು. ಇವತ್ತು ಕರ್ನಾಟಕದ ಒಂದು ಕನ್ನಡಿಗರಾಗಿ ಅವ್ರು ಗುರುತಿಸ್ಕೊಂಡಿದ್ದಾರೆ. ಆದ್ರೂ ಸಹ ಒಂದ್ ರೀತಿ ಅವ್ರದೇ ಆದಂತಹ ಒಂದು ಪಾರಂಪರೆ ಇದೆ. ಅದು ಕರಾವಳಿಗೂ ಇಲ್ಲ, ಮತ್ತೆ ಈ ಕಡೆ ಮೈಸೂರಿಗೂ ಇಲ್ಲ. ಅವ್ರದೇ ಆದಂತಹ ಒಂದು ಅನನ್ಯವಾದಂತಹ ಪಾರಂಪರೆ ಇದೆ, ಅದನ್ನ ಅವ್ರು ರಕ್ಷಣೆ ಮಾಡ್ಬೇಕಾಗಿದೆ. ಆದ್ರೆ ಅವರು ಒಂದು ಬೇರೆ ಬೇರೆ ಕಾರಣಾಂತರದಿಂದ ಇವತ್ತು ಅಲ್ಲಿಂದ ಜನರು ಇಲ್ಲಿ ಬೆಂಗಳೂರು ಬರ್ತಾ ಇದ್ದಾರೆ, ಮೈಸೂರು ಬರ್ತಾ ಇದ್ದಾರೆ. ಅದಕ್ಕಾಗಿ ಅಲ್ಲಿ ಒಂದು ಆ ಸ್ಥಳೀಯ ಒಂದು ಪಾರಂಪರೆ ರಕ್ಷಣೆ ಮಾಡೋದ್ರಲ್ಲಿ ಬಹಳ ಕಷ್ಟ ಆಗ್ತಾ ಇದೆ. ಸೊ ಅವರ ವಿದ್ಯಾಭ್ಯಾಸ ಮೂಲಕ ಯಾವ ರೀತಿ ಅದನ್ನ ರಕ್ಷಣೆ ಮಾಡಬಹುದು, ಜೊತೆಗೆ ಅವರ ಒಂದು ಸ್ಥಳೀಯ ವಾತಾವರಣವನ್ನು ಕೂಡ ಹೇಗೆ ರಕ್ಷಣೆ ಮಾಡಬಹುದು, ಪ್ರಕೃತಿಗೆ ಅನುಗುಣವಾದಂತಹ ಒಂದು ವ್ಯವಹಾರಗಳು, ಒಂದು ಉದ್ಯೋಗ, ಮತ್ತೆ ಒಂದು ಒಳ್ಳೆ ವಾತಾವರಣ ಹೇಗೆ ಸೃಷ್ಟಿ ಮಾಡ್ಬೇಕು ಅಂತಾನು ಕೂಡ ಒಂದು ಸವಾಲಿದೆ ಅಲ್ಲಿ ಕೊಡಗು. ಸೊ ಇದೆಲ್ಲಾನು ಕೂಡ ನಾವು ನಮ್ಮ
ಸಮಾಜ ಸೇವೆ ಸಂಸ್ಥೆ ಮೂಲಕ ರಕ್ಷಣೆ ಮಾಡ್ಬೇಕಾಗಿದೆ. ಯಾಕಂದ್ರೆ ನಮ್ಗೆ ನಮ್ದೇ ಆದಂತಹ ಒಂದು ಉದ್ದೇಶ ಇರುತ್ತೆ. ಆದ್ರೆ ಆ ಸ್ಥಳೀಯರ ಒಂದು ಆಕಾಂಕ್ಷೆ, ಅವರ ಅಭಿಲಾಷೆಗೆ ಅನುಗುಣವಾಗಿರ್ತಕ್ಕಂಥ ಒಂದು ಸೌಲಭ್ಯ ಅಥವಾ ಒಂದು ಅಭಿವೃದ್ಧಿ ಮಾಡೋದು ನಮ್ ಗುರಿ ಇರಲ್ಲ ಸಾಮಾನ್ಯವಾಗಿ. ನಮ್ದು ಏನೋ ಒಂದು ಕಲ್ಪನೆ ಇರುತ್ತೆ, ನಮ್ದೇ ವಿದ್ಯಾಭ್ಯಾಸ, ನಮ್ದೇ ಆದಂತಹ ಒಂದು ಆ ಸತ್ಕಲ್ಪನೆಗಳು ಇರ್ತವೆ. ಆದ್ರೆ ನಾವು ಸ್ಥಳೀಯರ ಒಂದು ಆಕಾಂಕ್ಷೆ, ಅವರ ಅಭಿಲಾಷೆಗೆ ಅನುಗುಣವಾಗಿ ಇರ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ಬೇಕಾಗಿರೋದು ಅತ್ಯವಶ್ಯ. ಸೊ ಆ ನಿಟ್ಟಿನಲ್ಲೂ ಕೂಡ ಒಂದು ಸಂಘಟಿತ ಒಂದು ಚೌಕಟ್ಟು ಮಾಡ್ಬೇಕಾಗಿದೆ. ಸೊ ಅದಕ್ಕಾಗಿನೂ ಕೂಡ ನೀವು ದಯವಿಟ್ಟು ಆ ಒಂದು ಗಮನ ಇಟ್ಕೊಂಡು ಮುಂದುವರಿಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇಲ್ಲಿ ಮೈಸೂರಿನಲ್ಲಿ ನಗರದ ಒಂದು ಪಾರಂಪರೆ ಉಳಿಸೋ ದೃಷ್ಟಿಯಲ್ಲಿ ಗ್ರಾಮಾಂತರ, ಅದು ಮೈಸೂರು ಕೊಡಗು ಕ್ಷೇತ್ರ ಗ್ರಾಮಾಂತರ, ಕೆಲವು ಚಾಮರಾಜನಗರ ಮತ್ತು ನಮ್ಮ ಇದು ಹಾಸನಗೂ ಬರುತ್ತೆ ತಂಬಾಕು ಎಲ್ಲ, ಅವರು ಒಂದು ವರ್ಗ ಯಾವ ರೀತಿ ಅದನ್ನ ಪರಿವರ್ತನೆ ಮಾಡ್ಕೊಂಡು ಅವ್ರು ಬೇರೆ ಅವಕಾಶ ಕೊಡ್ಬೋದು ಅಂತ ಯೋಚನೆ ಮಾಡಿ, ಕೊಡಗುಲು ಕೂಡ ಪ್ರಕೃತಿ ಸ್ಥಳೀಯರ ಒಂದು ಆಕಾಂಕ್ಷೆಗೆ ಅನುಗುಣವಾಗಿರ್ತಕ್ಕಂಥ ಒಂದು ಏನು ಹೋರಾಟ ಮಾಡ್ಬೇಕಾಗಿದೆ ಅದನ್ನು ಕೂಡ ಯೋಚನೆ ಮಾಡ್ಬೇಕಾಗಿದೆ ಈ ಒಂದು ಸಭೆಯ ಒಂದು ಉದ್ದೇಶ. ಇದಿಷ್ಟು ಮಾಡಿದ್ರೆ ಒಂದು ಕ್ಷೇತ್ರದಲ್ಲಿ ಒಂದು ಒಳ್ಳೆ ಹೋರಾಟ ಆಗುತ್ತೆ. ನಾವು ಯಾತಿಗೆ ಈ ಕ್ಷೇತ್ರದ ಮೀಸಲಿಟ್ಟಿದೀವಿ ಅಂತ ಇಲ್ಲೇ ಒಂದು ಮಾದರಿ ರೂಪಿಸ್ಬೇಕು ಅಂತ ಒಂದು ಗುರಿ ಇದೆ ನಮ್ಗೆ. ಈ ಒಂದು ಮೈಸೂರು ಮತ್ತೆ ಕೊಡಗು ಅಲ್ಲಿ ಒಂದು ಮಾದರಿ ರೂಪಿಸಿದ್ರೆ ನಾವು ಅದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಅದನ್ನ ಆ ಮಾದರಿಯಲ್ಲೇ ನಾವು ಮುಂದುವರಿಬಹುದು. ಬೇರೆ ಕ್ಷೇತ್ರಗಳೇ ಅವರವರ ಒಂದು ಅನನ್ಯವಾದಂತಹ ಒಂದು ವ್ಯತ್ಯಾಸಗಳು ಇರಬಹುದು, ಆದ್ರೆ ಒಂದು ಮಾದರಿ ಮಾಡಿದ್ರೆ ನಾವು ಪದೇ ಪದೇ ಅದನ್ನ ಅನುಷ್ಠಾನ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಒಂದು ಗುರಿ ಇಟ್ಕೊಂಡಿದೀವಿ. ನಮ್ಮ ಶಿಕ್ಷಕರನ್ನು ಕೂಡ ಇದಕ್ಕೆ ಕೈ ಜೋಡಿಸಿರೋದು ಶಿಕ್ಷಾ ಲೋಕಂ ಅವರ ವತಿಯಿಂದ ಇದನ್ನ ಕೈ ಜೋಡಿಸಿ, ಅನೇಕ ಸಂಸ್ಥೆಗಳು ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷದ ವಿಚಾರ. ಆದ್ರೆ ಈ ಒಂದು ಗುರಿಗೆ ತಕ್ಕ ನೀವು ಏನು ಮಾಡ್ಬೇಕಾಗಿದೆ ಅದನ್ನ ನಾವು ಸಂಘಟಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾದದ್ದು. ಆ ನಿಟ್ಟಿನಲ್ಲೂ ಕೂಡ ನೀವೆಲ್ಲರೂ ಕೈ ಜೋಡಿಸಿ ಅಂತ ನಾನು ವಿನಂತಿ ಮಾಡ್ತೀನಿ. ಬಹಳ ಸಂತೋಷವಾಯ್ತು, ನಿಮ್ಮೆಲ್ಲರೂ ಪರಿಚಯ ಆಯ್ತು. ಇವತ್ತು ಆಚೆ ಕಡೆ ಎಲ್ಲರೂ ವಿದ್ಯಾಭ್ಯಾಸಕ್ಕೆ ತಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ, ಮಕ್ಕಳಿಗೆ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಬಹಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಜೊತೆಗೆ ಎಲ್ಲರೂ ಮಾಡಿದ್ರೆ ಇನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಏನೇನ್ ಸಾಧಿಸ್ಬೋದು ಅಂತ ನೀವು ಯೋಚನೆ ಮಾಡಿ. ಏನ್ ಬೇಕಾಗಿದೆ ಇಲ್ಲಿಗೆ ಒಂದ್ ಮಕ್ಳಿಗೆ ಬೇರೆ ಕಡೆ ಅದು ಬೇಕಾಗಿಲ್ಲ, ನೀವು ಬೇರೆ ಕಡೆ ಇನ್ನೊಂದು ಕೆಲಸವನ್ನು ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡೋಣ. ಜೊತೆಗೆ ಬರೀ ವಿದ್ಯಾಭ್ಯಾಸ ಅಲ್ಲ, ಹಲವಾರು ಸಂಸ್ಥೆಗಳಿದ್ದಾವೆ. ಇವತ್ತು ವನ್ಯಜೀವಿ ಮಾನವ ಸಂಘರ್ಷ ನಡೀತಾ ಇದೆ ಬಹಳ ನಮ್ಮ ಜಿಲ್ಲೆಯಲ್ಲೂ ಕೂಡ, ಕೊಡಗುಲು ಕೂಡ. ಅದಕ್ಕೆ ನಾವು ಅನುಗುಣವಾಗಿ ನಾವು ಶಿಕ್ಷಣ ಯಾವ ರೀತಿ ಇರಬೇಕು, ಯಾಕಂದ್ರೆ ನಾವು ಇವತ್ತು ವನ್ಯಜೀವಿ ಜೊತೆಗೆ ಇರಬೇಕಾಗಿದೆ ಭವಿಷ್ಯದಲ್ಲಿ. ಭಾರತ ಏಕೈಕ ದೇಶ ಅಂದ್ರೆ ದೊಡ್ಡ ಪ್ರಾಣಿ ಮೆಗಾಫಾನ ಅಂತ ಏನ್ ಹೇಳ್ತೀವಿ ಒಂದು ಸೈಂಟಿಫಿಕ್ ದೃಷ್ಟಿಯಲ್ಲಿ, ಅಂದ್ರೆ ಆನೆಗಳು, ಹುಲಿ, ಕರಡಿಗಳು, ಚಿರತೆ ಇತ್ಯಾದಿ ಎಲ್ಲ ಮೆಗಾಫಾನ ಅಂತ ಹೇಳ್ತಾರೆ. ಅದು ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಎಲ್ಲೂ ಉಳಿದಿಲ್ಲ, ಬರೀ ಭಾರತದಲ್ಲಿ. ಅದೇನಕ್ಕಂದ್ರೆ ನಮ್ಮ ಧರ್ಮದಲ್ಲಿ ಆ ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಪಾರಂಪರೆ ಇದೆ, ಅದಕ್ಕಾಗಿ ಇಲ್ಲಿ ಉಳಿದಿದೆ ಅದು. ಆದ್ರೆ ಭವಿಷ್ಯದಲ್ಲಿ ಆ ಪ್ರಾಣಿಗಳ ಜೊತೆ ಯಾವ ರೀತಿ ಬದುಕಬೇಕು ಅಂತಾನು ಕೂಡ ಒಂದು ಶಿಕ್ಷಣ ಆಗ್ಬೇಕಾಗುತ್ತೆ. ಯಾಕಂದ್ರೆ ಅದ್ರ ಜೊತೆಗೆ ಇದ್ರೇನೆ ಎರಡು ಕೂಡ ನಾವು ಮುಂದುವರಿಬಹುದು. ಜೊತೆಗೆ ಗ್ರಾಮಾಂತರ ಒಂದು ಕೃಷಿ ಕ್ಷೇತ್ರ ಅದನ್ನು ಕೂಡ ಬೇಕಾಗಿದೆ, ಬೇಕಾಗಿಲ್ಲ ಅಂತಲ್ಲ. ಇದು ಅಭಿವೃದ್ಧಿ ಆಗ್ತಾ ಇರುವಾಗ ಎಲ್ಲ ಇಂಡಸ್ಟ್ರಿಯಲೈಸ್ ಆಗಿ ನಂತರ ಒಂದು ಸರ್ವಿಸ್ ಇಕಾನಮಿ ಆಗ್ಲೇಬೇಕು ಅಂತ ಏನೂ ಇಲ್ಲ. ನಮ್ದು ಒಂದು ಫುಡ್ ಸೆಕ್ಯೂರಿಟಿನೂ ಕೂಡ ನಾವು ಕಾಪಾಡಬೇಕಾಗಿದೆ, ನಮ್ದೇ ಆದಂತಹ ಒಂದು ಕೃಷಿ ಕ್ಷೇತ್ರವನ್ನು ಕಾಪಾಡಬೇಕಾಗಿದೆ. ಸೊ ಕೃಷಿಲೂ ಕೂಡ ನೀವು ಯಾವ ರೀತಿ ಮುಂದೆ ಭವಿಷ್ಯದಲ್ಲಿ ಒಂದು ಒಳ್ಳೆ ಹೋರಾಟ ಮಾಡ್ಬೋದು, ಒಳ್ಳೆ ಬದುಕನ್ನು ನೀವು ಗಣ್ಬೋದು ಅಂತ ನೀವು ಒಂದು ಯೋಚನೆ ಮಾಡ್ಕೊಂಡು ಅದಕ್ಕೂ ಕೂಡ ನೀವು ಶಿಕ್ಷಣ ಮತ್ತೆ ನಿಮ್ಮ ವ್ಯವಸ್ಥೆಯನ್ನು ಅದಕ್ಕೆ ಅನುಗುಣವಾಗಿ ನೀವು ರೂಪಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಅಂದ್ರೆ ಮೈಸೂರು ನಗರದಲ್ಲಿ ಪಾರಂಪರೆ ಸಂಸ್ಕೃತಿಗೆ ಹೆಸರುವಾಸಿ ಇರ್ತಕ್ಕಂಥ ನಗರ. ಆದ್ರೆ ನಮ್ಗೆ ಏನಂದ್ರೆ ಇವತ್ತಿನ ಒಂದು ಆಧುನಿಕ ಕಾಲದಲ್ಲಿ ಅದೆಲ್ಲ ಹಿಂದಿನ ಕಾಲದ್ದು ಅಂತ ಹೇಳ್ತಾರೆ ಪಾರಂಪರೆ. ನಿಜಕ್ಕೂ ಏನು ಬೆಲೆ ಇಲ್ಲ, ಆದ್ರೆ ಈ ತರ ಒಂದು ವರ್ಗ ಇದ್ದೇ ಇದೆ, ಈ ತರ ಒಂದು ಆಲೋಚನೆ, ಒಂದು ಅಭಿಪ್ರಾಯ ಇದ್ದೇ ಇದೆ. ಸೊ ನಾವು ಯಾವ ರೀತಿ ನಮ್ಮ ಮಕ್ಕಳಲ್ಲಿ ಈ ಸಂಪ್ರದಾಯ ಮತ್ತು ಪಾರಂಪರೆಯನ್ನು ಕೂಡ ನೀವು ರಕ್ಷಣೆ ಮಾಡಬೇಕಾಗಿದೆ. ಜೊತೆಗೆ ಈ ಒಂದು ಭವಿಷ್ಯ ಅದರ ನೆಲೆಗಟ್ಟ ಮೇಲೆನೆ ನೀವು ಮುಂದುವರಿಬೇಕು ಅಂತ ಒಂದು ಮಾದರಿಯನ್ನು ರೂಪಿಸ್ಬೇಕಾಗಿರ್ತಕ್ಕಂಥದ್ದು ಒಂದು ಸವಾಲಿದೆ ನಮ್ಮ ಮುಂದೆ. ಯಾಕಂದ್ರೆ ಎಲ್ಲ ಶಿಕ್ಷಣ ಏನ್ ಮಾಡ್ತಾ ಇದೆ ಈಗ ಟ್ರೆಡಿಷನ್ ನ ಹಿಂದೆ ಇಡ್ತಾ ಇದೆ. ಅಂದ್ರೆ ಇದು ಹಿಂದಿನ ಕಾಲದ ಒಂದು ಪದ್ಧತಿ, ಇದರ ಅವಶ್ಯಕತೆ ಇಲ್ಲವೇ ಇಲ್ಲ. ನಿಜಕ್ಕೂ ಯಾವುದೇ ಒಂದು ಆಧ್ಯಾತ್ಮಿಕವಾದಂತಹ ಅಥವಾ ಈ ಒಂದು ಪಾರಂಪರೆಯ ಒಂದು ನೆಲೆಗಟ್ಟು ಇಲ್ಲದೆ ಇದ್ರೆ ಯಾವುದೇ ಒಂದು ಕೆಲಸ ಎಲ್ಲೂ ಯಶಸ್ವಿ ಆಗಿದೆ. ನೋಡ್ತಾ ಇದ್ದೀವಿ ಈಗ ಅಮೆರಿಕಾದಲ್ಲೂ ಸಹ ಇವತ್ತು ಏನೇನ್ ಆಗ್ತಾ ಇದೆ, ಪುನಃ ಅವರ ಒಂದು ಧರ್ಮಕ್ಕಾಗಿ, ಅವರ ಒಂದು ಏನು ಮೂಲ ಸಂವಿಧಾನದ ಅಡಿಯಲ್ಲಿ ಅವ್ರದ್ದು ಧರ್ಮದ ಒಂದು ದೃಷ್ಟಿಯಲ್ಲಿ ಏನಾಗ್ತಾ ಇತ್ತು ಅದಕ್ಕಾಗಿ ಅವ್ರು ಪುನಃ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು
ನಮ್ಮ ದಿಕ್ಕನ್ನು ಎಲ್ಲೆಲ್ಲ ಹೊಟ್ಟೋಗಿದೆ. ಈ ನಮ್ಮ ಪಾರಂಪರ್ಯ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯವನ್ನು ನಾವು ಅದನ್ನ ಪದೇ ಪದೇ ತಿರಸ್ಕಾರ ಮಾಡ್ತಾ ಇದ್ರೆ ನಮ್ಗೆ ಯಾವ್ದೇ ಒಂದು ಚೌಕಟ್ಟಿಲ್ಲ, ಯಾವ್ದೇ ಒಂದು ನೆಲೆಗಟ್ಟಿಲ್ಲ. ಸುಮ್ನೆ ನಮ್ಗೆ ಇಷ್ಟ ಇರೋದ್ ನಾವ್ ಮಾಡ್ತಾ ಇರ್ತೀವಿ. ಬರೀ ಇಷ್ಟ ಇರೋದಲ್ಲ, ನಮ್ಗೆ ಬೇಕಾಗಿರುವಂತದ್ದು, ನಮ್ಮ ಒಳ್ಳೆ ಬೇಕಾಗಿದ್ರೆ ಅದು ನಮ್ಮ ಧರ್ಮದ ಒಂದಿಗೆ, ನಮ್ಮ ಪಾರಂಪರ್ಯವೊಂದಿಗೆ ಆಗುವಂತದ್ದು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಅವರು. ಭಾರತದಲ್ಲಿ ಆಗ್ಲೇ ಇದೆ ಅದು, ಆದ್ರೆ ನಮ್ಗೆ ಹೋಗ್ಬಿಟ್ಟು ಮಾಡೋದು ಅವಶ್ಯಕತೆ ಇಲ್ಲ. ಸೊ ಆ ನಿಟ್ಟಿನಲ್ಲೂ ಯಾವ ರೀತಿ ಕೆಲಸವನ್ನ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ. ಇದಿಷ್ಟು ಮಾಡಿದ್ರೆ ಬಹುಶಃ ನಾವು ಒಂದು ಒಳ್ಳೆ ಮಾದರಿಯನ್ನು ರೂಪಿಸಬಹುದು. ಸಂಘಟಿತ ಒಂದು ಹೋರಾಟ, ಅದರಲ್ಲೂ ಸಮಾಜ ಸೇವೆಯಲ್ಲಿ ಸಂಘಟಿತ ಹೋರಾಟ ಎಲ್ಲರಿಗೂ ಲಾಭ ಆಗುವಂಥದ್ದು. ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ಅಂತ ನಾನು ವಿನಂತಿ ಮಾಡ್ತೀನಿ. ಈ ಒಂದು ಒಳ್ಳೆ ವ್ಯವಸ್ಥೆಯನ್ನು ಇವರು ಮಾಡಿಕೊಟ್ಟಿದ್ದಾರೆ, ಒಳ್ಳೆ ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಒಂದು ಅಭಿಪ್ರಾಯಗಳನ್ನು ಹಂಚಲಿಕ್ಕೆ ಮತ್ತೆ ಒಂದು ಭವಿಷ್ಯವನ್ನು ರೂಪಿಸಲಿಕ್ಕೆ ಒಂದು ಒಳ್ಳೆ ವೇದಿಕೆ ಕೊಟ್ಟಿದ್ದಾರೆ. ದಯವಿಟ್ಟು ಬಳಸ್ಕೊಳ್ಳಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ಇವತ್ತು ಹಂಚ್ಕೊಳ್ಳಿ. ಮತ್ತೆ ಅವ್ರಿಗೂ ಕೂಡ ಇವತ್ತು ಒಂದು ಇದ್ರ ಬಗ್ಗೆ ಒಂದು ವರದಿ ಮಾಡೋದಕ್ಕೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಆ ವರದಿಯ ಒಂದು ಮೇರೆಗೆ ನಾವು ಕೂಡ ಕೈ ಜೋಡಿಸ್ಕೊಂಡು ಭವಿಷ್ಯದಲ್ಲಿ ಈ ತರ ಒಂದು ಒಳ್ಳೊಳ್ಳೆ ಸಭೆ ಮಾಡಿ ನಾವು ಪದೇ ಪದೇ ಭೇಟಿ ಆಗ್ತಾ ಒಂದು ನಮ್ಮ ಕೆಲಸ ಅಲ್ಲಿ ನಾವು ತೊಡಗಿಸಿ ಮುಂದುವರಿತೀವಿ. ಮತ್ತು ಸ್ಥಳೀಯವಾಗಿನೂ ಕೂಡ ಎಲ್ಲಿ ನಿಮ್ಮ ಒಂದು ಕೆಲಸಗಳು ಆಗ್ತಾ ಇದ್ದಾವೆ, ನಾನು ಕೂಡ ಅದು ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲ ಎನ್ ಜಿ ಒಗಳಿಗೆ. ಯಾಕಂದ್ರೆ ನನ್ನ ಒಂದು ರಾಜಕೀಯ ಏನು ಗುರಿ ಇದೆ ಈ ಕ್ಷೇತ್ರಕ್ಕೆ, ಮತ್ತೆ ಭವಿಷ್ಯದಲ್ಲೂ ಕೂಡ ಇದಕ್ಕೆ ಏನು ನಾನು ಸಾಧಿಸಬೇಕು ಅಂತ ನಾನು ಇಚ್ಛೆ ಪಡ್ತಿದ್ದೀನಿ, ಅದನ್ನು ಕೂಡ ನಿಮ್ ಮೂಲಕನೇ ಆಗ್ಬೇಕಾಗಿದೆ. ಇದು ಬರೀ ನಾನು ನನ್ನ ರಾಜಕೀಯ ಲಾಭ ಅಥವಾ ನನ್ನ ಪಕ್ಷ ರಾಜಕೀಯ ಲಾಭ ಅಂತಲ್ಲ. ಇವತ್ತು ನಮ್ಮ ಗುರಿ ಇರೋದು ಇಲ್ಲಿಯ ಒಂದು ಸ್ಥಳೀಯರಿಗೆ, ನಮ್ಮ ಕ್ಷೇತ್ರದ ನಿವಾಸಿಗಳಿಗೆ ಒಂದು ಉತ್ತಮವಾದಂತ ಭವಿಷ್ಯ ಕೊಡೋದಿಕ್ಕೆ. ಸೊ ನಾವು ಕೂಡ ರಾಜಕೀಯವಾಗಿ ಯಶಸ್ವಿ ಆಗ್ಬೇಕಂದ್ರೆ ನಿಮ್ಮಿಂದಾನೇ ಆಗದು. ಅಂದ್ರೆ ನಿಮ್ಮ ಒಂದು ಸಂಸ್ಥೆ, ನಿಮ್ಮ ಸೇವೆಯಿಂದ ನಾವು ಕೂಡ ಕೈ ಜೋಡಿಸ್ಕೊಂಡು ರಾಜಕೀಯವಾಗಿ ಏನ್ ಮಾಡ್ಬೇಕಾಗಿದೆ ಅಥವಾ ಒಂದು ಜನಪ್ರತಿನಿಧಿಯಾಗಿ ಏನ್ ಮಾಡ್ಬೇಕಾಗಿದೆ ಅದನ್ನು ಕೂಡ ಮಾಡಿದ್ರೆ ಮಾತ್ರ ನಿಮ್ ಕಡೆನೂ ಕೂಡ ನೀವು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ಬೋದು. ಮತ್ತೆ ನನ್ನ ಗುರಿ ಗ್ರೌಂಡ್ ಲೆವೆಲ್ ಯಶಸ್ವಿ ಆಗ್ಬೇಕಾಗಿದೆ, ನಾನು ಕೂಡ ಅದ್ ಕೆಲಸದಲ್ಲಿ. ಸೊ ಅದಕ್ಕಾಗಿನೂ ಕೂಡ ನಾನು ಬರ್ತಾ ಇರ್ತೀನಿ ನಿಮ್ ಜೊತೆಗೆ. ದಯವಿಟ್ಟು ತಮ್ಮ ಸಂಸ್ಥೆಗಳ ಒಂದು ಅಭಿಪ್ರಾಯಗಳು ಹಂಚ್ಕೊಳ್ಳಿ. ನಾವೆಲ್ಲರೂ ಈ ಒಂದು ವೇದಿಕೆ ಮೂಲಕ ಇಂಥ ಒಂದು ಒಳ್ಳೆ ಕೆಲಸ ಮಾಡೋಣ. ನಮ್ಮ ಕ್ಷೇತ್ರದಲ್ಲಿ ಒಂದು ಗುರಿ ಇಟ್ಕೊಂಡು ಏನು ಈ ಒಂದು 2-3 ವರ್ಷದಲ್ಲಿ ನಾವ್ ಏನ್ ಸಾಧಿಸ್ಬೇಕು ಅಂತ ಒಂದು ಗುರಿ ಆಗಿ ಅದನ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಒಳ್ಳೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ದೀರಾ. ಈ ಒಂದು ಕಾರ್ಯಕ್ರಮದೊಂದಿಗೆ ಈ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಒಂದು ಹೋರಾಟ ಆಗ್ಲಿ ಅಂತ ಭಾವಿಸುತ್ತಾ ಈ ಒಂದು ಶಿಕ್ಷಾ ಲೋಕಂ ಮತ್ತು ಇಲ್ಲಿ ಇರ್ತಕ್ಕಂಥ ಕ್ವೆಸ್ಟ್ ಅಲಯನ್ಸ್, ಮಂತ್ರ, ಮಕ್ಕಳ ಜಾಗೃತಿ ಎಲ್ಲ ಸಂಸ್ಥೆಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆಚೆ ಕಡೆನೂ ಕೂಡ ಹಲವಾರು ಸಂಸ್ಥೆಗಳು ಬಂದು ತಮ್ಮ ಚಟುವಟಿಕೆಗಳನ್ನು ಇವತ್ತು ಶೋಕೇಸ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ಲಿ, ಮತ್ತೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಮತ್ತೆ ಮುಂಬರುವ ಒಂದು ತಲೆಮಾರಿಗೆ ಒಂದು ಒಳ್ಳೆ ಉಜ್ವಲವಾದಂತಹ ಭವಿಷ್ಯ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ.